ನಮಸ್ತೆ ಮಿತ್ರರೇ, ಪ್ರ್ಯಾಂಕ್ ಅನ್ನುವಂತಹ ಪದವನ್ನು ನೀವೆಲ್ಲ ಕೇಳಿರ್ತೀರಾ. ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ತುಂಬ ಪ್ರ್ಯಾಂಕ್ ವಿಡಿಯೋಗಳು ನಿಮಗೆ ಸಿಗುತ್ತವೆ. ಕೆಲವೊಂದಷ್ಟು ವಿಡಿಯೋಗಳು ಹೇಗಿರುತ್ತವೆ ಅಂದರೆ, ಮೊದಲು ಪ್ರ್ಯಾಂಕ್ ಮಾಡಲಾಗುತ್ತದೆ, ಕೊನೆಯಲ್ಲಿ ಇಲ್ಲಿ ಕ್ಯಾಮರಾ ಇದೆ ಎಂದು ಹೇಳಿ ಅವರನ್ನು ನಗಿಸಲು ಪ್ರಯತ್ನ ಮಾಡುತ್ತಾರೆ. ಈ ಪ್ರ್ಯಾಂಕ್ಗಳು ಹೇಗಿರುತ್ತವೆ ಎಂದರೆ, ಜನರು ತಮ್ಮ ಕೆಲಸದಲ್ಲಿ ಬ್ಯುಸಿ ಇರಬೇಕಾದರೆ ಈ ರೀತಿ ಪ್ರ್ಯಾಂಕ್ಗಳನ್ನು ಮಾಡಲಾಗುತ್ತದೆ. ಆದರೆ ಈ ರೀತಿಯಾದಂತಹ ಪ್ರ್ಯಾಂಕ್ಗಳಿಂದ ಕೆಲವು ಬಾರಿ ಇರಿಟೇಷನ್ ಆಗುತ್ತದೆ. ಈ ಪ್ರ್ಯಾಂಕ್ನಿಂದಾಗಿ ಕೆಲವರ ಪ್ರಾಣ ಹೋಗಿರುತ್ತದೆ. ಹಾಗೆ ಹೋದಂತಹ ಪ್ರಾಣ ಮತ್ತೆ ಬರಲು ಸಾಧ್ಯವಿಲ್ಲ ಅಲ್ವಾ? ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟು ಜನರನ್ನು ನಗಿಸುವುದು ಸರಿಯಾದಂತಹ ಮಾರ್ಗ ಅಲ್ಲ. ಹೀಗೆ ಪ್ರ್ಯಾಂಕ್ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಕೆಲವು ದುರ್ಘಟನೆಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಲರ್ನ್ ಇಟ್ ಫ್ರಾಮ್ ವಿನಯ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಏಪ್ರಿಲ್ 1 ಮೂರ್ಖರ ದಿನ ಎಂದು ಆಚರಿಸಲಾಗುತ್ತದೆ. ಹಾಗಾಗಿ ಸಾಮಾನ್ಯವಾಗಿ ಪ್ರ್ಯಾಂಕ್ ಮಾಡುವಂತಹ ಅಥವಾ ಮೂರ್ಖರನ್ನಾಗಿಸುವಂತಹ ಫೋನ್ ಕಾಲ್ಗಳು, ವಿಡಿಯೋ ಕಾಲ್ಗಳು, ಮೆಸೇಜ್ಗಳು ಬಂದಿರುತ್ತವೆ. ಇದೇ ರೀತಿಯಾಗಿ 18 ವರ್ಷದ ಹುಡುಗ ರಘುವಂಶಿ ತನ್ನ ಸ್ನೇಹಿತರೊಬ್ಬರಿಗೆ ವಿಡಿಯೋ ಕಾಲ್ ಮಾಡುತ್ತಾನೆ. ಆ ವಿಡಿಯೋ ಕಾಲನ್ನು ರಿಸೀವ್ ಮಾಡಿದಂತಹ ಆತನ ಸ್ನೇಹಿತ ಹೆದರುತ್ತಾನೆ. ಏಕೆಂದರೆ ರಘುವಂಶಿಯ ಕತ್ತಿನಲ್ಲಿ ನೇಣಿನ ಕುಣಿಕೆ ಇರುತ್ತದೆ. ಆತ ತನ್ನ ಕತ್ತಿಗೆ ನೇಣನ್ನು ಬಿಗಿದುಕೊಂಡು ವಿಡಿಯೋ ಕಾಲನ್ನು ಮಾಡಿರುತ್ತಾನೆ. ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ನಟಿಸಲು ಪ್ರಯತ್ನಿಸುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಆತನ ಕಾಲ ಕೆಳಗಿದ್ದ ಸ್ಟೂಲ್ ಜಾರಿ ನೇಣ ಕುಣಿಕೆ ಕತ್ತಿಗೆ ಬಿಗಿದು ಮೃತಪಡುತ್ತಾನೆ. ದೀಪಾವಳಿಯ ದಿನದಂದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ 30 ವರ್ಷದ ಯುವಕ ಮೃತಪಡುತ್ತಾನೆ. ಇದಕ್ಕೆ ಕಾರಣವೇನೆಂದರೆ, ಆತನ ಮಿತ್ರನೊಬ್ಬ ಪ್ರ್ಯಾಂಕ್ ಮಾಡಲು ಪಟಾಕಿಯನ್ನ ಆತನ ಕಡೆಗೆ ಎಸೆದಿರುತ್ತಾನೆ. ಆ ಎಸೆದಂತಹ ಪಟಾಕಿ 30 ವರ್ಷದ ಯುವಕನ ಕಾಲ ಬಳಿ ಸ್ಫೋಟವಾಗಿ ಕಾಲಿಗೆ ಗಾಯ ಆಗುತ್ತದೆ. ತೀವ್ರವಾದಂತಹ ರಕ್ತಸ್ರಾವದಿಂದ ಆತ ಅಲ್ಲೇ ಮೃತಪಡುತ್ತಾನೆ. ಗಾಯತ್ರಿ ಬೋಯಿಟೆ ಎನ್ನುವಂತಹ ಒಬ್ಬಳು ಯುವತಿಯ ಫ್ರೆಂಡ್ ಖಿನ್ನತೆಯಿಂದ ಸಾಯುತ್ತಾಳೆ. ಪೊಲೀಸರು ಈ ಸಾವಿಗೆ ಕಾರಣವನ್ನು ಹುಡುಕಲು ಶುರು ಮಾಡುತ್ತಾರೆ. ಈ ಹುಡುಗಿಯ ಸಾವಿಗೆ ಕಾರಣವೇನೆಂದರೆ, ಗಾಯತ್ರಿ ಬೋಯಿಟೆ ಮನೀಶ್ ಪಾಟೀಲ್ ಎನ್ನುವಂತಹ ಒಂದು ಫೇಕ್ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡುತ್ತಿರುತ್ತಾಳೆ. ನಿರಂತರವಾದಂತಹ ಚಾಟ್ನಿಂದ ಆ 24 ವರ್ಷದ ಹುಡುಗಿಯನ್ನ ಪ್ರೀತಿಯ ಬಲೆಗೆ ಬೀಳಿಸುತ್ತಾಳೆ. ಈ ಪ್ರೀತಿ ತುಂಬಾ ಸೀರಿಯಸ್ ಆದ ನಂತರ ಗಾಯತ್ರಿ ಬೋಯಿಟೆ ಮತ್ತೊಂದು ನಂಬರ್ನಿಂದ ಫೋನ್ ಕರೆ ಮಾಡಿ, ನಾನು ಮನೀಶ್ ತಂದೆ, ಮನೀಶ್ ಪಾಟೀಲ್ ನಿನ್ನೆ ಖಿನ್ನತೆಯಿಂದ ಸೂಸೈಡ್ ಮಾಡಿಕೊಂಡಿದ್ದಾನೆ ಎಂದು ಹೇಳುತ್ತಾಳೆ. ಇದರಿಂದ ಖಿನ್ನತೆಗೆ ಒಳಗಾದಂತಹ ಆ 24 ವರ್ಷದ ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾಳೆ. ಅಕ್ಟೋಬರ್ 31, 2024ರಂದು ದಕ್ಷಿಣ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ದಿವ್ಯಾಂಗನಾಗಿದ್ದಂತಹ ಒಬ್ಬ ವ್ಯಕ್ತಿಯ ಸ್ನೇಹಿತರಾದ ನವೀನ್ ಮತ್ತು ಇತರರು ಆತನನ್ನು ಕರೆದು ಹೇಳುತ್ತಾರೆ, ನೀನೇನಾದರೂ ಬೆಂಕಿ ಹಚ್ಚಿದ ನಂತರ ಕ್ರ್ಯಾಕರ್ನ ಮೇಲೆ ಕುಳಿತುಕೊಂಡರೆ ನಿನಗೆ ಆಟೋ ರಿಕ್ಷಾವನ್ನ ಕೊಡಿಸುತ್ತೇವೆ ಎಂದು. ಹಾಗಾಗಿ ಆತ ಆ ಕ್ರ್ಯಾಕರ್ಗಳ ಮೇಲೆ ಕುಳಿತುಕೊಳ್ಳುತ್ತಾನೆ. ಕ್ರ್ಯಾಕರ್ಸ್ ಸ್ಫೋಟವಾದ ನಂತರ ಸುಟ್ಟ ಗಾಯಗಳಿಂದ ಸ್ಥಳದಲ್ಲೇ ಬೀಳುತ್ತಾನೆ. ಆತನನ್ನ ಹಾಸ್ಪಿಟಲ್ಗೆ ಸೇರಿಸುತ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮರಣವನ್ನು ಹೊಂದುತ್ತಾನೆ. ಆ ವಿಡಿಯೋವನ್ನ ನೀವೇ ನೋಡಿ. ಈ ಘಟನೆ ಮುಂಬೈನಲ್ಲಿ ನಡೆದಿರುವಂತಹದ್ದು. ಹೆಣ್ಣು ಮಗಳಿಗೆ ಪ್ರ್ಯಾಂಕ್ ಮಾಡಲು ಒಬ್ಬ ಗಂಡಸು ಬರುತ್ತಾನೆ. ಈ ವಿಡಿಯೋವನ್ನ ನೋಡಿ. ಆ ಹೆಣ್ಣು ಮಗಳು ಆತನ ಪ್ರ್ಯಾಂಕ್ನ ಕಾರಣದಿಂದ 3ನೇ ಫ್ಲೋರ್ನಿಂದ ಬಿದ್ದು ಸಾವನ್ನಪ್ಪುತ್ತಾಳೆ. ಕೆಲವೊಂದಷ್ಟು ಪ್ರ್ಯಾಂಕ್ ವಿಡಿಯೋಗಳನ್ನ ನಿಮಗೆ ತೋರಿಸುತ್ತೇನೆ ನೋಡಿ. ಈ ವಿಡಿಯೋದಲ್ಲಿ ಜನರು ಲಿಫ್ಟ್ನ ಒಳಗಡೆ ಹೋದ ಕೂಡಲೇ ಅಲ್ಲಿಂದ ಕೆಳಗೆ ಬೀಳುತ್ತಾರೆ. ಈ ರೀತಿಯಾದಂತಹ ಪ್ರ್ಯಾಂಕ್ ಗಳನ್ನ ಮಾಡುವುದರಿಂದ ಜನರು ಸಾವನ್ನಪ್ಪಬಹುದು. ಹಾಗೆಯೇ ಅವರ ಹಾರ್ಟ್ ಏನಾದರೂ ವೀಕ್ ಇದ್ದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತದೆ.
ಈ ಘಟನೆ 2018ರಲ್ಲಿ ಪಾಕಿಸ್ತಾನದ ಲಾಹೋರಿನಲ್ಲಿ ನಡೆದಿರುವಂತಹದ್ದು. ಪಾಕಿಸ್ತಾನದ ಯೂಟ್ಯೂಬರ್ ಆದಂತಹ ರಾಣಾ ಎನ್ನುವ ವ್ಯಕ್ತಿ ತನ್ನ ಮನೆಯಲ್ಲಿ ಮತ್ತೆ ಕೇಳಿಕೊಂಡು ಘೋಸ್ಟ್ ಪ್ರ್ಯಾಂಕ್ ಅನ್ನ ಮಾಡಲು ರೋಡ್ಗೆ ಹೋಗುತ್ತಾನೆ. ಆತನ ಇಬ್ಬರು ಸ್ನೇಹಿತರು ಅವನ ಜೊತೆಗಿರುತ್ತಾರೆ. ರಾಣಾ ಘೋಸ್ಟ್ನ ಹಾಗೆ ಮುಖವನ್ನ ಮಾಡಿಕೊಂಡು ಪಾರ್ಕ್ನಲ್ಲಿರುವಂತಹ ಒಂದು ಪರಿವಾರದ ಬಳಿ ಹೋಗುತ್ತಾನೆ. ಆಗ ಆ ಪರಿವಾರದ ಒಬ್ಬ ಸದಸ್ಯ ಆತನ ಮೇಲೆ ಗುಂಡನ್ನು ಹಾರಿಸುತ್ತಾನೆ. ರಾಣಾ ಸ್ಥಳದಲ್ಲೇ ಸಾವನ್ನಪ್ಪುತ್ತಾನೆ. ಆತನ ಇಬ್ಬರು ಸ್ನೇಹಿತರನ್ನ ಅರೆಸ್ಟ್ ಮಾಡಲಾಗುತ್ತದೆ. तो मुझसे परमिशन लेके गया। 1.5 घंटे बाद जो लड़का गाड़ी चला रहा था उसी ने मुझे कॉल की है कि आपके बेटे को बुलेट लग गई है। ಈ ಪ್ರಾಂಕ್ ವಿಡಿಯೋವನ್ನ ನೋಡಿ. You looking for something, bro? Oh. Hey, bro, it's a prank, bro. Hey, bro, it's a prank. Bro, hey, bro. Bro, it's a prank. Bro, hey, bro. Hey, bro, it's a prank, bro. Bro, it's a prank, bro. It's a prank. Bro, it's just a prank, bro. It's a prank, bro. I swear it's just a prank. It's just a prank, bro. It's just for YouTube, bro. Just for YouTube, bro. Hey, bro. Bro, it's just a prank. Bro. Prank, bro. It's a prank. It's a prank. No, my homie said that this is the weed shop. I'm not joking, bro. You trying to get punched? I don't really care that you got your badge and your security and all that. I'm just trying to figure out, bro. You look like you're trying to get punched, bro. You probably got online training. To be, is that what they taught you on your online security training? You got a little fake piece on you, bro? I got something on me too, bro. What's good? Holy it's a video. Bro, you reached for something. Bro, did you see that? It's just okay. Do you want to kiss then? Don't play with me like that. All right, well, if you don't want to kiss, then I'll give your mama a kiss. Kiss your girl. Oh shit! Oh shit! Bro, I killed. A prank may have led to the death of a 17-year-old boy in Northwest Harris County. The sheriff's office has now charged the teen's friend in his death. He's behind bars tonight and had a court hearing today to determine the bond. 19 ವರ್ಷದ ಹುಡುಗಿ ತನ್ನ ಅಣ್ಣನ ಸ್ನೇಹಿತನು ಎಸೆದಿರುವಂತಹ ಸ್ಪಾರ್ಕ್ಲರ್ನಿಂದಾಗಿ ತನ್ನ ಕೋಣೆಯಲ್ಲಿಯೇ ಸಾವನ್ನಪ್ಪುತ್ತಾಳೆ. ಈ ಹುಡುಗಿಯ ಅಣ್ಣನ ಫ್ರೆಂಡ್ ಬಾಗಿಲು ತೆಗೆದಿದ್ದಂತಹ ಕೋಣೆಯ ಒಳಗಡೆ ಸ್ಪಾರ್ಕ್ಲರ್ ಅನ್ನ ಎಸೆಯುತ್ತಾನೆ. ಇದರಿಂದಾಗಿ ಆ ಕೋಣೆಯ ಒಳಗಡೆ ಹೊಗೆ ತುಂಬಿಕೊಳ್ಳುತ್ತದೆ. ಹಾಗೆ ಮನೆ ಒಳಗಡೆ ಬೆಂಕಿ ಹತ್ತಿಕೊಳ್ಳುತ್ತದೆ. ಆ ಹುಡುಗಿಯ ಅಣ್ಣ ಓಡಿಕೊಂಡು ಮನೆಯಿಂದ ಹೊರಗೆ ಬರುತ್ತಾನೆ. ಮಗಳು ಮನೆಯಲ್ಲಿಲ್ಲ ಎಂದು ತಿಳಿದುಕೊಂಡಿರುತ್ತಾರೆ ಮನೆಯವರು. ಅವರಿಗೆ ಕೊನೆಯಲ್ಲಿ ತಿಳಿಯುತ್ತದೆ ಆಕೆ ಮನೆಯಲ್ಲಿಯೇ ಇದ್ದಳು ಎಂದು. ಆಕೆ ಉಸಿರುಗಟ್ಟಿ ಕೋಣೆಯಲ್ಲಿಯೇ ಸಾವನ್ನಪ್ಪುತ್ತಾಳೆ. ಈ ರೀತಿಯಾದಂತಹ ಹಲವು ವಿಧವಾದಂತಹ ಪ್ರ್ಯಾಂಕ್ಗಳಿಂದ ಎಷ್ಟೋ ಜನರು, ಎಷ್ಟೋ ಅಮಾಯಕರು ಸಾವನ್ನಪ್ಪಿರುತ್ತಾರೆ. ಹಾಗಾಗಿ ಈ ಪ್ರ್ಯಾಂಕ್ ಅನ್ನುವಂತಹದ್ದು ಮನುಷ್ಯನ ಜೀವವನ್ನ ತೆಗೆಯುವ ಹಾಗಿರಬಾರದು, ಅಥವಾ ಬೇರೆಯವರಿಗೆ ನೋವು ಆಗುವ ಹಾಗೆ ಇರಬಾರದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಧನ್ಯವಾದ.